ವಿಠಲ್ ಅವರು ತಮ್ಮ ಧರ್ಮಪತ್ನಿ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲ ಈ ಒಂದು ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲ ಆನೆಗಳ ಮಾವುತರು ಮತ್ತು ಕಾವಾಡಿಗಳಿಗೆ ಸಮವಸ್ತ್ರವನ್ನು ವಿತರಿಸಲು ಇಚ್ಛಿಸಿರುತ್ತಾರೆ. ತುಂಬ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಯಾಕೆಂತ ಹೇಳಿದ್ರೆ ನಾವು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ವಿಠಲ್ ಸ್ಪೋರ್ಟ್ಸ್ ಮೆನ್ಸ್ ವೇರ್ ವತಿಯಿಂದ ಬಟ್ಟೆಗಳನ್ನ ವಿತರಣೆ ಮಾಡಿದ್ವಿ. ಸೊ ಎಲ್ಲ ಮಾವುತರು ಮತ್ತು ಎಲ್ಲ ಕಾವಡಿಗಳು ಮತ್ತು ಎಂಟೈರ್ ಏನು ಸ್ಟಾಫ್ಸ್ ಏನಿದ್ದಾರೆ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಯಾಕೆಂದರೆ ದಸರಾ ಹಬ್ಬ ಬಂತು ಅಂದರೆ ನಾವೆಲ್ಲ ಬಟ್ಟೆ ಹಾಕ್ಕೊಂಡು ಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ಮಾವುತ ಮತ್ತು ಕಾವಡಿಗಳು ಕೂಡ ಖುಷಿಯಾಗಿರಬೇಕು ಅನ್ನೋದು ನಮ್ಮ ಒಂದು ಕನಸಿತ್ತು. ಅದನ್ನು ನನಸು ಮಾಡಿದ್ದು ಮೈಸೂರಿನಲ್ಲಿ ಒಂದು 95 ವರ್ಷದ ಇತಿಹಾಸ ಇರುವಂಥದ್ದು. ಮೈಸೂರಿನಲ್ಲಿ ರಾಜಮನೆತನದ ಕಾಲದಿಂದನೂ ಕೂಡ ಎಲ್ರಿಗೂ ಬಟ್ಟೆಯನ್ನು ಸ್ಟಿಚ್ ಮಾಡ್ತಿದ್ದಂಥವ್ರು ನಮ್ಮ ರಾಚಪ್ಪಾರಾವ್ ಅಂತೇಳಿ, ಅವರೇ ಮೂಲತಃ ಸಂಸ್ಥಾಪಕರು ಇವನು ವಿಠಲ್ ಸ್ಪೋರ್ಟ್ಸ್ಗೆ. ಅದರಿಂದ ರಾಚಪ್ಪಾರಾವ್ ಅವರಿಂದ ಮುನ್ನಡೆಸ್ಕೊಂಡು ಅವರ ಸುಪುತ್ರರಾದಂಥ ಮೋಹನ್ ರಾವ್ ಅವರು, ನಾರಾಯಣ್ ರಾವ್, ಆಮೇಲೆ ನಾರಾಯಣ್ ರಾವ್ ಅವ್ರು ಬಂದರು. ಹಾಗಾಗಿ ಮೋಹನ್ ರಾವ್ ಅವ್ರು ಬಂದರು. ಮೋಹನ್ ರಾವ್ ನಂತರದಲ್ಲಿ ನಮ್ಮ ವಿಠಲ್ ಅವರು ಅದನ್ನು ಈ ಪೀಳಿಗೆ ಹೋಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಗ್ರಾಹಕರ ಒಂದು ವಿಶ್ವಾಸ ಗೆಲ್ಲೋದು ತಮಾಷೆ ಮಾತೇ ಅಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಮೊಬೈಲ್ ಕೈಗೆ ಬಂದರೆ ಒಂದು ಆಪ್ಷನ್ ಒಂದು 10 ಇರುತ್ತೆ. ಅದು ಜಸ್ಟ್ ಡಯಲ್ ಆಗಿರ್ಬೋದು, ಮತ್ತು ಗೂಗಲಲ್ಲಾಗಿರ್ಬೋದು, ಈ ಪ್ರತಿಯೊಂದೂ ಆಪ್ಷನ್ ಇರುತ್ತೆ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ಗ್ರಾಹಕರು ನಮ್ಮನ್ನೇ ಹುಡ್ಕೊಂಬರ್ತಾರೆ ಅಂದರೆ ಬಿಕಾಸ್ ಆಫ್ ಸರ್ವಿಸ್. ದುಡ್ಡು ಎಲ್ಲರಿಗೂ ಖರ್ಚಾಗ್ಬಿಡುತ್ತೆ ಸರ್, ಅದು ಕೆಲಸ ಮಾತ್ರ ಒಂದು ಉಳಿಯೋದು. ಸೊ ಆ ಕೆಲಸನ ಮಾಡ್ತಾ ಬಂತ ಅದೇ ವಿಶ್ವಾಸವನ್ನು ಉಳಿಸ್ಕೊತಾ ಇರೋದು ವಿಠಲ್ ಸ್ಪೋರ್ಟ್ಸ್ ಸ್ಟಿಚ್ಚು. ನನಗೆ ವಿಠಲ್ ಅವರು ಸಾಕಷ್ಟು ಒಂದು 3-4 ವರ್ಷದಿಂದ ಸ್ನೇಹಿತರು. ಹಾಗಾಗಿ ಈ ಸಲ ಅವರ ಧರ್ಮಪತ್ನಿ ಅವರ ಹುಟ್ಟುಹಬ್ಬಕ್ಕೆ ಮಾವತರಿಗೆ ಮತ್ತು ಕಾವಡಿಗಳಿಗೆ ಬಟ್ಟೆ ಕೊಡಬೇಕಂತ ಡಿಸೈಡ್ ಮಾಡಿದಾಗ ಖಂಡಿತವಾಗ್ಲೂ ನಾವು ಅವ್ರ ಸಾಥ್ ಕೊಟ್ವಿ. ಸೊ ಅದೇ ರೀತಿ ಅವರು ಹಗಲು ರಾತ್ರಿ ಶ್ರಮಪಟ್ಟು ಬ್ಯಾಕ್ ಟು ಬ್ಯಾಕ್ 2 ಡೇಸ್ ಕೆಲಸ ಮಾಡಿದ್ದಾರೆ. ಅಷ್ಟು ಜನಕ್ಕೆ ಒಂದು ಮೋರ್ ದೆನ್ 45ರಿಂದ 50 ಜನ ನಿಯರ್ ಅಷ್ಟು ಜನಕ್ಕೆ ಬಟ್ಟೆ ಕೊಟ್ಟು ತುಂಬ ಖುಷಿ ಆಯಿತು. ಅವ್ರ ಖುಷಿ ನೋಡಿ ನಾವು ಖುಷಿ ಪಟ್ಟಿದ್ದೀವಿ. ಸೊ ಇದು ಯಾವುದೇ ರೀತಿ ಪ್ರಚಾರ ಅಲ್ಲ, ಪ್ರೇರಣೆ ಅಷ್ಟೇ. ಯಾಕೆಂತೇಳಿದ್ರೆ ಈ ಥರ ಯಾರೂ ಮಾಡಿಲ್ಲ. ಎಲ್ಲರೂ ಒಂದು ಜರ್ಕಿನ್ ಕೊಟ್ಟಿದ್ದಾರೆ, ಕ್ಯಾಪ್ ಕೊಟ್ಟಿದ್ದಾರೆ, ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಅದನ್ನು ಹೆಲ್ಪ್ ಮಾಡಿದ್ದಾರೆ. ಬಟ್ ನಾವು ಇವತ್ತು ಅದನ್ನು ಬಟ್ಟೆ ಕೊಡೋದು ಮುಖಾಂತರ ಮಾಡಿದ್ದೀವಿ. ಸೊ ಇದೆಲ್ಲ ಕ್ರೆಡಿಟ್ ಸೇರಬೇಕಾಗಿರೋದು ನಮ್ಮ ಪ್ರೀತಿಯ ವಿಠಲ್ ಸರ್ ಅವ್ರಿಗೆ. ವಿಠಲ್ ಅವ್ರ ಬಗ್ಗೆ ಹೇಳೋದಾದರೆ ಇವರು ಸಿಂಪಲ್ಲು ವೆರಿ ಡೌನ್ ಟು ಅರ್ತ್ ಪರ್ಸನ್ನು. ನನಗೆ ಇವರು ಸ್ಟಾರ್ಟಿಂಗ್ ಪರಿಚಯ ಆದಾಗ ನಾನು ಇವ್ರ ಅಂಗಡಿಗೆ ಬಂದಿದ್ದು ಆಸ್ ಎ ಕಸ್ಟಮರ್ ಆಗಿ, ಈಗ ಇವ್ರ ಫ್ಯಾಮಿಲಿ ಮೆಂಬರ್ ಆಗಿದ್ದೀನಿ. ಅದಂತೂ ತುಂಬ ಖುಷಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಠಲ್ ಅವರು ನಾಟ್ ಓನ್ಲಿ ಕಾಮನ್ ಪೀಪಲ್, ಅವರು ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ಬಟ್ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಬಟ್ ಅವ್ರ ಹೆಸರುಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಮನಸ್ಸಲ್ಲಿ ವಿಠಲ್ ಅವರು ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್.